ಒಂದೇ ಹೇಳಕ್ ಬಯಸ್ತೀನಿ ನಾನು, ಯಾರೇನೇ ಹೇಳ್ಕೊಳ್ಳಿ, ನೀವೇನ ಬಡವರಿಗಾಗಲಿ ಏನನ್ನ ತೊಂದರೆಗಳು ಕೊಟ್ರೆ ಆ ಕರ್ಮ ಇದೆಲ್ಲ ಆ ಶಾಪ ತಟ್ಟತ್ತೆ. ನಿಮಗೆ ಯಾರನ್ನಾಗಿರ್ಬೋದು ಆ ಶಾಪ ತಟ್ಟತ್ತೆ. ಇವತ್ತು ನಾನು ಬಂದಿರುವಂತಹದ್ದು ಇಲ್ಲಿ ಒಬ್ಬ ಬಡವರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಪರವಾಗಿ ನವೀನ್ ಅವರು ನಿಂತಿದ್ದಾರೆ. ಅದ್ರ ಜೊತೆಯಲ್ಲಿ ಬೇರೆ ಮುಖಂಡರು ಇದ್ದಾರೆ. ಆ ಉದ್ದೇಶಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ತಮಗೆಲ್ಲ ಗೊತ್ತಿರುವಂತದ್ದು, ಚಿಂತಾಮಣಿಯಲ್ಲಿ ಯಾವುದೇ ತಾಲೂಕಲ್ಲಿ ಆಗದೆ ಇರುವಂತ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಬಡಾಯಿ ಕಚ್ಕೊಳ್ತಾ ಇರುವಂತ ಕೆಲವು ಮುಖಂಡರಾಗಿರ್ಬೋದು ಅಥವಾ ಅವರು ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ MLA ಆಗಿರ್ಬೋದು, ನನಗೆ ತಿಳಿದಿದ್ದ ಪ್ರಕಾರ ಎಲ್ಲಾ ತಾಲೂಕುಗಳಲ್ಲಿ, ಸುಮಾರು ತಾಲೂಕುಗಳಲ್ಲಿ ಪಾಲಿಟೆಕ್ನಿಕ್ ಇದೆಯಾ, ಬಾಗೇಪಲ್ಲಿಯಲ್ಲಿ ಪಾಲಿಟೆಕ್ನಿಕ್ ಇದೆಯಾ, ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ, ನಮ್ಮ ತಾಲೂಕಲ್ಲೂ ಪಾಲಿಟೆಕ್ನಿಕ್ ಇದೆ. ಎಲ್ಲಾ ತಾಲೂಕುಗಳಲ್ಲಿ APMC ಮಾರ್ಕೆಟ್ ಇದೆಯಾ, ನಮ್ಮಲ್ಲೂ APMC ಮಾರ್ಕೆಟ್ ಇದೆ. ಎಲ್ಲಾ ತಾಲೂಕುಗಳಲ್ಲಿ ಹೈಸ್ಕೂಲ್ಗಳಿದೆಯಾ, ನಮ್ಮ ತಾಲೂಕಲ್ಲೂ ಹೈಸ್ಕೂಲ್ ಇದೆ. ಎಲ್ಲಾ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿದೆಯಾ, ಕೆಲವು ಕಡೆ ಇದೆ, ನಮ್ಮಲ್ಲೂ ಇದೆ. ಎಲ್ಲಾ ತಾಲೂಕಿನಲ್ಲಿ ಟೌನ್ಗಳಲ್ಲಿ ರಸ್ತೆಗಳಿದೆಯಾ, ರಸ್ತೆಗಳು ಇದೆ, ನಮ್ಮಲ್ಲೂ ಇದೆ. ಎಲ್ಲಾ ತಾಲೂಕಿನಲ್ಲಿ ಹಾಸ್ಪಿಟಲ್ಗಳಿದೆಯಾ, ನಮ್ಮಲ್ಲೂ ಇದೆ, ಎಲ್ಲ ಕಡೆ ಇದೆ. ಆದರೆ ಏನಿವತ್ತು ಬಡವರು ಮತಗಳು ಬೇಕಲ್ಲ, ಭಿಕ್ಷೆಗಳು ಬೇಡ್ತೀವಲ್ಲ, ಅಮ್ಮ ಅಪ್ಪ ಹಾಕಿ ಓಟ್ಗಳೆಲ್ಲ ಅಂತ ಕೌನ್ಸಿಲರ್ಗಳು ಕೇಳ್ಕೊಳ್ತಾರೆ, MLAಗಳು ಕೇಳ್ಕೊಳ್ತಾರೆ, MP ಗಳು ಕೇಳ್ಕೊಳ್ತಾರೆ. ಮತಗಳಿಂದ ನಾಯಕರಾಗಿರ್ಬೋದು, ಅವ್ರ ಮತಗಳಿಂದ MLAಗಳಾಗ್ಬೋದು, ಅವ್ರ ಮತಗಳಿಂದ MP ಗಳಾಗ್ಬೋದು, ಕೌನ್ಸಿಲರ್ಗಳಾಗ್ಬೋದು, ZP ಮೆಂಬರ್ಗಳಾಗ್ಬೋದು, TPS ಮೆಂಬರ್ಗಳಾಗ್ಬೋದು. ಆದ್ರೆ ಅವ್ರ ತೊಂದರೆ ಆದ್ರೆ ನಿಮ್ ಕಣ್ಣು ಇಡ್ತೀರಾ? ಅಧಿಕಾರಿಗಳಾಗ್ಲಿ, ಶಾಸಕರಾಗ್ಲಿ, ಶಾಸಕರು ಮಾಜಿ ಶಾಸಕರು ಆಗಿಲ್ವಾ? ಆಗಿದಾರಲ್ಲ. ಮಾಲಿಗಳಿರೋರು ಹಾಲಿಗಳಾಗಿಲ್ವಾ? ಯಾರು ಏನು ಶಾಸಕರಿಲ್ವಲ್ಲ, ಎಲ್ಲ ಟೆಂಪ್ರರಿ ಅಷ್ಟೇ. ಆದ್ರೆ ನಾವು ಮಾಡಿರೋ ಕರ್ಮ ಇರತ್ತಲ್ಲ, ಆ ಕರ್ಮ ರಿಟರ್ನ್ಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆ ಕರ್ಮ ಯಾರು ಬಿಡಲ್ಲ. ಒಳ್ಳೆಯದು ಮಾಡಿದ್ರೆ ಒಳ್ಳೇದಿರ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಿರ್ತದೆ. ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬಹಳಷ್ಟು ಜನ ಕಮಿಷನರ್ ಬಗ್ಗೆ ಹೇಳ್ತಾ ಇದ್ರು. ಪಾಪ ಕಮಿಷನರ್ ಒಳ್ಳೆಯವರು, ಅವರು ಯಾರಿಗೂ ತೊಂದರೆ ಕೊಡಲ್ಲ, ನಮ್ಮ ಸ್ನೇಹಿತರು ಕೂಡ ಅವರು ಇಲ್ಲಿರುವಂತ ಅವರು ಇವತ್ತು ಅವರು ಸಂಘ ತಗೊಳ್ತಾ ಇರೋದು. ಇವತ್ತು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಇಲ್ಲ. ಇವತ್ತು ನೀವು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅದರಿಂದ ಅವ್ರ ಜೀವನ ನಡೀತಾ ಇದೆ. ಅವ್ರೇನು ಶಾಶ್ವತವಾಗಿ ಇರಲ್ಲ, ಎಲ್ಲ ಟೆಂಪ್ರರಿ ಅಷ್ಟೇ. ಇವತ್ತಿರ್ಬೋದು, ನಾನು ಹೋಗ್ಬೋದು. ಆದ್ರೆ ನಾವಿದ್ದು ಏನ್ ಕೆಲಸ ಕಾರ್ಯಗಳು ಮಾಡಿದ್ವಿ ಅನ್ನೋದು ಶಾಶ್ವತವಾಗಿರ್ತದೆ. ಮನುಷ್ಯನು ಇಲ್ಲೇನು 200 ವರ್ಷ ಬದುಕಕ್ಕೆ ಬಂದಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ 60-70 ವರ್ಷ. ಇನ್ನು ಅದ್ರ ಮೇಲೆ ಗ್ರೇಸ್ ಪೀರಿಯಡ್ ಅಷ್ಟೇ ಅಲ್ಲ. ನೀವು ಡೆವಲಪ್ಮೆಂಟ್ ಮಾಡಿ, ಸದಾ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಡೆವಲಪ್ಮೆಂಟ್ ಯಾರು ಅಡ್ಡಪಡಿಸೋದಿಲ್ಲ, ಎಸ್ಪೆಷಲಿ ಬಡವರು ಅಡ್ಡಪಡಿಸೋದಿಲ್ಲ. ಯಾಕಂದ್ರೆ ಅವ್ರು ಕಾನೂನು ಕೊಟ್ಟಿಲ್ಲ, ಅವರು ದುಡ್ಡು ಇಲ್ಲ. ಪಾಪ ಕೋರ್ಟ್ಗಳಿಗೆ ಹೋಗಕ್ಕೆ, ಸ್ಟೇಗಳು ತೆರೆಯಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಪೊಲೀಸ್ ಲಾಠಿಗಳಿಂದ ಹೊಡೆಸ್ಕೊಳ್ತಾರೆ, ಕಾಲಿಂದ ಹೊಡೆದ್ರೆ ಒದಗಿ ತಿಂತಾರೆ, ಇಲ್ಲಿಂದ ಹೋಗೋ ಅಂದ್ರೆ ಹೋಗ್ತಾರೆ. ಬಡವರು ಶ್ರೀಮಂತರಾದ್ರೆ ಅವರು ಕಾನೂನುಗಳು ಗೊತ್ತು, ಕೋರ್ಟ್ಗಳು ಗೊತ್ತು, ದುಡ್ಡಿರತ್ತೆ, ಸ್ಟೇಗಳು ಮಾಡ್ತಾರೆ. ಆದ್ರೆ ಇವತ್ತು ಏನಿ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ, ಇವತ್ತು ITSM ಮಾರ್ಕೆಟ್ ಅಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ, ಅವ್ರ ಮತಗಳು ತಗೊಂಡಿದ್ದೀರಲ್ಲ ಎಲ್ಲರೂ, ಇಲ್ಲಿ ಕೂತಿರುವಂತ ಕೌನ್ಸಿಲರ್ಸ್ ಎಲ್ಲ ತಗೊಂಡಿದ್ದಾರಲ್ಲ, ಶಾಸಕರು ತಗೊಂಡಿದ್ದಾರೆ, ಮಾಜಿ ಶಾಸಕರು ತಗೊಂಡಿದ್ದಾರೆ, MP ಗಳು ತಗೊಂಡಿದ್ದಾರಲ್ಲ. ನೀವು ಅವ್ರ ಬಗ್ಗೆ ಗಮನ ಹರಿಸಿ
ಧ್ವನಿ ಎತ್ತಬೇಕು. ಅವರು ಅಸಹಾಯಕರಿದ್ದಾರೆ. ಅವರು ನಿಮಗೆಲ್ಲ ಆ ಶಕ್ತಿ ದೇವರು ಕೊಟ್ಟಿದ್ದಾನೆ. ನೀವೆಲ್ಲ ಜೊತೆಯಲ್ಲಿದ್ದು ಅವರಿಗೆ ಸಹಾಯ ಮಾಡಬೇಕು. ನೀವು ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಚಿಂತಾಮಣಿ ಕೇಳ್ತೇನೆ ನಾನು. ಅದೇ ಸ್ಪೆಷಲ್ ಏನಿಲ್ಲ. ಆದರೆ ಡೆವಲಪ್ಮೆಂಟ್ ಅಂತ ನೀವು ಫುಟ್ಪಾತ್ ವೆಂಡರ್ಸ್ಗೆಲ್ಲ ಹೇಳ್ಬಿಟ್ರಲ್ಲ, ಇವತ್ತು ಡಬಲ್ ರೋಡ್ ಕತೆ ಏನಾಗಿದೆ? ಡಬಲ್ ರೋಡ್ 1.5 ವರ್ಷ ಆಯಿತು, ಹತ್ರ 2 ವರ್ಷ ಆಗ್ತಾ ಇದೆ ಬಹುಶಃ. ಇವತ್ತು ಅದು ಮಾಡಿದ್ದೀರಾ? ಏನ್ ನಿಮ್ ಡೆವಲಪ್ಮೆಂಟ್? ಎಲ್ಲೋ ಒಂದು ಕಾಂಟ್ರಾಕ್ಟ್ರು ಅಲ್ಲೇ ಚೌಕದಲ್ಲಿ, ಆಧಾರ್ ಚೌಕದಲ್ಲಿ ರಥ ಇಟ್ಬಿಟ್ರು. ರಥೋ ರಾತ್ರಿ ಅದೇನು ಅರ್ಜೆಂಟ್ ಅಂದ್ರೆ ಅರ್ಥ ಆಗಿಲ್ಲ. ಯಾರ ಘಟ್ಟ ಇತ್ತೋ ಅದೂ ಗೊತ್ತಿಲ್ಲ. ಯಾವ ಒಂದು ಅರ್ಜಿ ಕೊಟ್ಟು ತೆಗ್ಬಿಡಿ ಅಂತ ಅದೂ ಗೊತ್ತಿಲ್ಲ. ಮನ್ಸು ಬಂದಂಗೆ ಮಾಡ್ತಾರೆ. ಆ ಕೆಲಸ ಶುರು ಮಾಡಿ 1.5 ವರ್ಷ ಆಯಿತು, ಇನ್ನೂ ಮುಗ್ದಿಲ್ಲ. ಅದು ಜೀವನ ಮಾಡ್ಕೊಳ್ತಾ ಇದ್ರು. ಇಡ್ಲಿನೋ ದೋಸೆನೋ ಇನ್ನೊಂದು ತರಕಾರಿನೋ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಇದ್ರು. ಅವ್ರಿಗೂ ಬಿಟ್ಟಿಲ್ಲ. ಆಶ್ಚರ್ಯ ಆಗತ್ತೆ, ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡಕ್ ಹೊರಟಿದ್ದೀರ ಅಂತ. ನೀವೇನ ಮಾಡಿ 1,000 ಕೋಟಿ ತಂದಾಕಿ ಯಾರು ಬೇಡ ಅನ್ನಲ್ಲ. ಆದ್ರೆ ಒಬ್ಬರು ಹೊಟ್ಟೆ ಪಾಡು ಹೊಡೆಯುವಂಥದ್ದು, ಹೊಟ್ಟೆ ಹೊಡೆಯುವಂಥದ್ದು ಯಾರು ಸಹಿಸೋದಿಲ್ಲ. ಅದು ಯಾವತ್ತೂ ಕೆಮ್ಮೆ ಇರುತ್ತೆ. ಅದು ಸಾಯೋವರೆಗೂ ಕೆಮ್ಮೆ ಇರುತ್ತೆ. ಹೊಟ್ಟೆ ಹೊಡೆಯುವಂಥದ್ದು ಸಾಯೋವರೆಗೂ ಕೆಮ್ಮೆ ಇರ್ತದೆ. ಬೇರೆ ಚೂರಿ ಹಾಕುವಂತ ಕೆಲಸ ಮಾಡಬಾರ್ದು. ಮತಗಳು ಬೇಕು ಹೌದು, ಆದ್ರೆ ಅವ್ರು ಜೀವನ ಮಾಡಬಾರ್ದು. ಅಯ್ಯಪ್ಪ, ಯಾವ ಕಾನೂನು ರೀ? ಯಾವ ದೇಶದ ಕಾನೂನು ರೀ? ಬದಕಬಾರ್ದು ಅಂದ್ರೆ ಬಡವರು. ನಾನು ಸದಾ ಹೇಳ್ತಾ ಇದ್ದೆ, ನಾನು ಯಾವುದೇ ಕಾರಣಕ್ಕೂ ಫುಟ್ಪಾತ್ ವೆಂಡರ್ಸ್ಗೆ ತೊಂದರೆ ಆಗಬಾರ್ದು. ಫುಟ್ಪಾತ್ ವೆಂಡರ್ಸ್ಗೆ ಏನನ್ನ ತೊಂದರೆ ಆದ್ರೆ ನಾನು ಮೊದಲ ವ್ಯಕ್ತಿ ಆಗಿದ್ದೇನೆ ಅದರ ವಿರುದ್ಧ ಮಾಡೋಕ್ಕೆ. ಇವತ್ತು ನಾನು ನಿಂತ್ಕೊಂಡಿದ್ದೇನೆ, ನನ್ನ ಶಕ್ತಿ ಮೀರಿ ನಾನು ನಿಂತ್ಕೊಂಡಿದ್ದೇನೆ, ಮಾತಾಡ್ತೀನಿ. ಯಾರಿಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಮಾತಾಡ್ತೀವಿ. JK ಕೃಷ್ಣಾರೆಡ್ಡಿ ಅವರ ಹತ್ರ ಇರುವಾಗಲೂ ನೇರವಾಗಿ ಮಾತಾಡಿದ್ದೀವಿ. KS ಹತ್ರ ಇರುವಾಗಲೂ ನೇರವಾಗಿ ಮಾತಾಡಿದ್ದೀವಿ. ಈಗ ಸುಧಾಕರ್ ರೆಡ್ಡಿ ಅವರ ಹತ್ರ ಇದ್ದೀವಿ, ಈಗ ನೇರವಾಗಿ ಮಾತಾಡ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಪಕ್ಷಗಳೆಲ್ಲ ಮುಖ್ಯ, ಅಧಿಕಾರವೆಲ್ಲ ಮುಖ್ಯ. ಇವತ್ತಿರತ್ತೆ, ನಾಳೆ ಹೋಗತ್ತೆ. ಏನು ಗೌರ್ಮೆಂಟ್ ಸೀಲ್ ಹೊಡ್ಕೊಂಡಿರತ್ತೆ, ಅಲ್ಲಿ ಬಿಡದೇ ಇರೋಕ್ಕೆ ಜೀವನ ಬಸ್ಕೊಳಕ್ಕಾಗತ್ತಾ? ಸಿದ್ದರಾಮಯ್ಯ ಇದ್ರಲ್ಲ, ಬಿಟ್ಕೊಟ್ಟಿದ್ವಿ DK ಶಿವಕುಮಾರ್ಗೆ. ಹಾಲಿಗಳು ಮಾಲಿಗಳಾಗ್ತಾರೆ, ಮಾಲಿಗಳು ಹಾಲಿಗಳಾಗ್ತದೆ. ರಾಜಕೀಯಗಳು ಬಹಳಷ್ಟು ನೋಡಿದ್ದೀವಿ ನಾವು. ಒಂದೇ ಹೇಳಕ್ ಬಯಸ್ತೀನಿ ನಾನು, ಯಾರೇನೇ ಹೇಳ್ಕೊಳ್ಳಿ, ನೀವೇನ ಬಡವರಿಗಾಗಿ ಏನನ್ನ ತೊಂದರೆಗಳು ಕೊಟ್ರೆ ಆ ಕರ್ಮ ಇದಲ್ಲ, ಆ ಶಾಪ ತಟ್ಟತ್ತೆ. ನಿಮಗೆ ಯಾರನ್ನಾಗಿರ್ಬೋದು ಆ ಶಾಪ ತಟ್ಟತ್ತೆ. ಇವತ್ತು